ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿ ನಿತ್ಯವೂ ದೇವರ ಕೃಪೆಯು ಹೊಸದಾಗಿದೆ. ಆತನ ಕೃಪೆ ನಮಗೆ ಅವಶ್ಯ. ಅನುದಿನವೂ ಅವಶ್ಯವಿರುವಂಥ ಕಾರ್ಯಗಳಲ್ಲಿ ಸಹಾಯ ಮಾಡುವಂಥದ್ದು ದೇವರ ಕೃಪೆ. ಕೃಪೆ ಅಂದರೆ ಏನು ಗೊತ್ತಾ? ಯೋಗ್ಯತೆ ಇಲ್ಲದೇ ಇರುವಂಥ ಒಬ್ಬರಿಗೆ ದೇವರು ತೋರುವಂಥ ದಯೆ. ನಾನು ಪದೇ ಪದೇ ಯೋಚಿಸುವೆ, ನನಗೆ ಯೋಗ್ಯತೆ ಇಲ್ಲ, ಆತನ ಸೇವೆಯನ್ನು ಮಾಡಲು, ಆತನ ಪರಿಶುದ್ಧವಾದ ನಾಮವನ್ನು ಹೇಳಲು ಯೋಗ್ಯತೆ ಇಲ್ಲ. ಆದರೆ ಆತನ ಕೃಪೆ, ಆತನು ತೋರಿಸುವಂಥ ದಯೆಯಿಂದ ನನ್ನನ್ನು ಉಪಯೋಗಿಸುತ್ತಾ ಇದ್ದಾನೆ ಅಷ್ಟೇ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಎಷ್ಟೋ ಮೇಲುಗಳು ನಡೆಯುತ್ತದಲ್ಲವ, ಎಲ್ಲವೂ ಆತನ ಕೃಪೆ. ಆ ಕೃಪೆಯನ್ನು ನೀವು ಆಶ್ರಯಿಸಿಕೊಳ್ಳಿರಿ. ಆದರೆ ಕೆಲವರ ಜೀವಿತದಲ್ಲಿ ನಾನು ಕಷ್ಟಪಟ್ಟು ಇದನ್ನೆಲ್ಲ ಸಂಪಾದನೆ ಮಾಡಿದೆ, ಯಾರೋ ತಿನ್ನುತ್ತಾ ಇದ್ದಾರಯ್ಯ ಎಂಬುದಾಗಿ ಹೇಳುವರು. ನಾನು ಕಷ್ಟಪಟ್ಟು ಈ ತೋಟ ಹೊಲವನ್ನೆಲ್ಲ ಸಿದ್ಧ ಮಾಡಿದೆ, ಈಗ ನನ್ನ ಕೈಜಾರಿ ಹೋಯಿತು, ಯಾರೋ ಅನುಭವಿಸುತ್ತಾ ಇದ್ದಾರೆ. ನಾನು ಕಷ್ಟಪಟ್ಟು ಒಂದು ಮನೆ ಕಟ್ಟಿದೆ, ಒಂದೊಂದು ರೂಮ್ಗಳನ್ನು ಕೂಡ ನೋಡಿ ನೋಡಿ ಕಟ್ಟಿದೆ. ಕೊನೆಗೆ ಸಾಲ ಸಮಸ್ಯೆ, ಇಕ್ಕಟ್ಟು, ನಾವಲ್ಲಿ ವಾಸ ಮಾಡೋದಕ್ಕೆ ಆಗದಂತೆ ಆಯಿತು, ಮತ್ತೊಬ್ಬರಿಗೆ ಮಾರಬೇಕಂತ ಪರಿಸ್ಥಿತಿ ಬಂದಿತ್ತು. ಇಂತಹ ಒಂದು ಸ್ಥಿತಿಯಲ್ಲಿ ನೀವು ಇದ್ದೀರಾ? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಿರಿ, ಯಾರೋ ಅನುಭವಿಸುತ್ತಾ ಇದ್ದಾರೆ. ನೀವು ಕಷ್ಟಪಟ್ಟು ಎಲ್ಲವನ್ನು ಕೂಡ ನಿರ್ಮಿಸಿದಿರಿ, ಯಾರೋ ಅನುಭವಿಸುತ್ತಾ ಇದ್ದಾರೆ. ಕಷ್ಟಪಟ್ಟಂತ ನಾನು ಅನುಭವಿಸೋಕ್ಕಾಗುತ್ತಿಲ್ಲ ಎಂದು ಕಂಗಾಲಾಗುತ್ತೀರಾ? ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಯೆಶಾಯ 65ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನನ್ನ ಮಕ್ಕಳು ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ದೇವರು ಹೇಳುತ್ತಾರೆ, ನೀವು ವ್ಯವಸಾಯ ಮಾಡಿದರೆ ನೀವು ಅದನ್ನು ತಿನ್ನುವಿರಿ, ನಿಮ್ಮ ಕೈ ಪ್ರಯಾಸವನ್ನು ನೀವು ಅನುಭವಿಸುವಿರಿ, ನೀವು ಪಟ್ಟಂತ ಕಷ್ಟಗಳಿಗೆ ತಕ್ಕ ಪ್ರತಿಫಲವನ್ನು ನೀವು ಅನುಭವಿಸುವಿರಿ. ಬೇರೊಬ್ಬನು ಅನುಭವಿಸುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಆ ರೀತಿಯ ಒಂದು ಪರಿಸ್ಥಿತಿ ಆಗಿ ಹೋಯಿತು, ಏನ್ ಮಾಡುವುದೆಂದು ನೀವು ಕಂಗಾಲಾಗುತ್ತೀರಾ? ಆ ರೀತಿಯೆಲ್ಲ ನಡೆಯುವುದಿಲ್ಲ. ಕರ್ತನು ನಿಮಗೆ ಆ ಆಶೀರ್ವಾದವನ್ನು ಕೊಡುತ್ತಾನೆ. ಅದು ನಿಮಗಾಗಿರುವಂಥದ್ದು, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಆಸ್ತಿ, ಅದು ನಿಮ್ಮ ಮನೆ, ಯಾರು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದು ನಿಮಗೆ ಬರುತ್ತದೆ. ಅದನ್ನು ಕರ್ತನು ನಿಮಗೆ ಕೊಡುವನು. ಮತ್ತೊಬ್ಬನು ಅದನ್ನು ಕಿತ್ತುಕೊಂಡು ಹೋಗಲು ದೇವರು ಬಿಡುವುದಿಲ್ಲ. ಆ ರೀತಿಯಾಗಿ ದೇವರು ಮಾತು ಕೊಟ್ಟಿದ್ದಾರೆ. ಮತ್ತ್ಯಾಕೆ ನೀವು ಭಯಪಡಬೇಕು? ನೀವು ನಂಬಿಕೆಯಿಂದ ಹೇಳಿರಿ, ದೇವರೇ, ನೀವು ಈ ರೀತಿಯಾಗಿ ಮಾತು ಕೊಟ್ಟಿದ್ದೀರಿ, ನಾನು ಕಟ್ಟಿದರೆ ನಾನೇ ಅದರಲ್ಲಿ ವಾಸವಾಗಿರುವೆನೋ, ನಾನು ಪ್ರಯಾಸ ಪಟ್ಟರೆ ನಾನೇ ಪ್ರತಿಫಲವನ್ನು ಅನುಭವಿಸುವೆನೆಂಬುದಾಗಿ ನೀವು ಮಾತು ಕೊಟ್ಟಿದ್ದೀರಿ. ನಾನದನ್ನು ನಂಬುತ್ತೇನೆ. ಈ ಪರಿಸ್ಥಿತಿಯನ್ನೆಲ್ಲ ಬದಲಾಯಿಸಿ ಕೊಡುವಿರಿ, ನಾನು ಕಳೆದುಕೊಂಡದನ್ನು ಪಡೆದುಕೊಳ್ಳುವೆ ಎಂಬುದಾಗಿ ಹೇಳಿರಿ. ಅದ್ಭುತ ನಡೆಯುತ್ತದೆ, ನೀವು ನೋಡುವಿರಿ. ನೀವು ನಂಬುತ್ತೀರಾ? ದೇವರೇ, ಈ ಮಗನು, ಈ ಮಗಳು ಯಾವುದೋ ಒಂದು ಕಾರ್ಯವನ್ನು ಕಳೆದುಕೊಂಡಂತ ಅವಸ್ಥೆಯಲ್ಲಿ ಸೋತು ಹೋಗಿದ್ದಾರೆ. ಇವರಿಗೆ ಸೇರಿದ್ದನ್ನು ಇವರೇ ಅನುಭವಿಸಬೇಕು, ಇವರಿಗೆ ಸೇರಿದ್ದು ಇವರಿಗೆ ಸ್ವಂತವಾಗಬೇಕು. ಅದನ್ನು ಒಬ್ಬರು ಕೂಡ ಕಿತ್ತುಕೊಳ್ಳದಂತೆ ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳಿಗೆ ಸಿಗುವಂತೆ ಮಾಡಿ ಆಶೀರ್ವದಿಸಿ ಸಂತೋಷಪಡಿಸಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.